ಫುಲ್ 10 ವರ್ಷದಿಂದ ನನ್ನ ಆರೋಗ್ಯ ಪ್ರಾಬ್ಲಮ್. 1.5 ಲಕ್ಷ ರೂಪಾಯಿ ನಾನು ಆಸ್ಪತ್ರೆ ಕಟ್ಟಿದ್ದೀನಿ. ತಾಯಿನ ಅವತ್ತು ರಾತ್ರಿನೇ ಕರ್ಕೊಂಡು ಹೋಗ್ತಾರೆ ಅವರು. ಆ ಮಾಟ ಕಿತ್ತಿ ಬಂದಾಗ ಇವತ್ತು ಕಮ್ಮಿ ಅಂದ್ರೆ 1.5 ಲಕ್ಷ 2 ಲಕ್ಷ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಇದೆ. ನನಗೆ ಲಿವರ್ ಜಾಂಡಿಸ್ ಆಗಿ ನೀರಾಗಿತ್ತು, ಮತ್ತೆ ಅಪೆಂಡಿಕ್ಸ್ ಆಪರೇಷನ್ ಆಗಿದೆ, ಗರ್ಭಕೋಶದ ಆಪರೇಷನ್ ಆಗಿದೆ. ನನಗೆ ದುಡ್ಕೊಂಡು ತಿನ್ನೋ ಶಕ್ತಿನೇ ಇರಲಿಲ್ಲ. ನನಗೆ ಕರ್ಕೊಂಡು ಹೋದಾಗ 4 ಕಡೆ ಮಾಡಿ ಊಟ ಹಾಕಿರ್ತಾರೆ. ಅದನ್ನ ತೆಗೆದಿ ಬಂದಾದ್ಮೇಲೆ ಅವ್ರಿಗೆ ಹಣಕಾಸಲ್ಲ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ. ಈಗ ಆರಾಮಾಗಿದ್ದೀನಿ. ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಬಂದ್ಮೇಲೆ ನಾನು ಇಂಥ ಕಾಯಿಲೆ ಅನ್ನೋದೇ ಇಲ್ಲ. ಆಸ್ಪತ್ರೆಗಂತೂ ಮೆಟ್ಲು ಕಾಲಿಕ್ಕಿಲ್ಲ ನಾನು. ಆ ಬಿದ್ದೋಗಿರುವಂತ ವ್ಯಕ್ತಿ ಎದ್ದಿ ಓಡಾಡ್ತಾನೆ. ಹಾಗೇನ್ ಮಾಡ್ತಾರೆ, ಈ ತಾಯಿಗೆ ಆ ಭಕ್ತರು ಒಕ್ಲಾಗ್ತಾರೆ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ದೇವಸ್ಥಾನ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ವೀಕ್ಷಕರೇ, ಶ್ರೀ ಚಾಮುಂಡೇಶ್ವರಿಯ ಹಾಗೂ ಚೌಡೇಶ್ವರಿ ಅಮ್ಮನವರು ಸುಮಾರು 15 ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಬರವಣಿಗೆಯ ಮುಖಾಂತರ ಬರೆದಿರುವ ಭಕ್ತರ ಮನಸ್ಸಿನಲ್ಲಿ ಯಾವ ಕಷ್ಟ ಇದೆ, ಯಾವ ಸಮಸ್ಯೆ ಇದೆ ಅನ್ನುವುದನ್ನು ಭಕ್ತರು ಹೇಳುವ ಮೊದಲೇ ಅಮ್ಮನವರು ಬರವಣಿಗೆ ಮುಖಾಂತರ ಬರೆದು ಅವರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೂಡ ನೀಡುತ್ತಾ ಬಂದಿದ್ದಾಳೆ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮಸ್ತೆ. ಇದು ಚಾಮುಂಡೇಶ್ವರಿ ಚೌಡೇಶ್ವರಿ ಶಕ್ತಿಪೀಠ. ಇದು ತಾಯಿದು ಪವಾಡ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಈಗ ಒಂದು ಉದಾಹರಣೆ ಏನು ಅಂತಂತಂದರೆ, ಇಲ್ಲ ಸುತ್ತಮುತ್ತಲಿ ಒಬ್ಬರು ಒಂದು TV ಶೋರೂಮಿಂದ ಒಬ್ಬ ಭಕ್ತರು ಬಂದಿರ್ತಾರೆ. ಅವ್ರು ಏನು ಅಂತ ಪರೀಕ್ಷೆ ಮಾಡಬೇಕು ಅಂತಲೇ ಬಂದಿರ್ತಾರೆ. ತುಂಬ ಕಷ್ಟ ಇರುತ್ತೆ ಅವ್ರಿಗೆ. ಏಕಾಏಕಿ ಈಗ 8-9 ತಿಂಗಳಿಂದ ವ್ಯವಹಾರ ಪೂರ್ತಿಯಾಗಿ ನಿಂತೋಗಿರುತ್ತೆ. ಒಂದು ರಾತ್ರಿ ಒಳಗೆ ಅಂಗಡಿ ಬೀಗ ಹೊಡೆದು ಅದರೊಳಗೆ ತಗೊಂಡು ಮಾಟ ಮಾಡಿ ಮಡಗಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ. ಬರ್ತಾರೆ ನಮ್ಮ ಹತ್ರ, ತಾಯಿನ ಕೇಳ್ತಾರೆ. ತಾಯಿ ಬರವಣಿಗೆ ಒಳಗೆ ಇಂಥ ತೊಂದರೆ ಐತೆ ಅಂತ ಬರೆದಿರ್ತಾಳೆ. ತಾಯಿನ ಅವತ್ತು ರಾತ್ರಿನೇ ಕರ್ಕೊಂಡು ಹೋಗ್ತಾರೆ ಅವರು. ಕರ್ಕೊಂಡೋದಾಗ ಆ ಮಾಟ ಕಿತ್ತಿ ಬಂದಾಗ ಇವತ್ತು ಕಮ್ಮಿ ಅಂದ್ರೆ 1.5 ಲಕ್ಷ 2 ಲಕ್ಷ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು. 1.5 ಲಕ್ಷ 2 ಲಕ್ಷ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಉದಾಹರಣೆ ಇದು ಕೊಡ್ತಾ ಇರೋದು. ತಾಯಿ ಪವಾಡ ಎಷ್ಟು ಅಂದರೆ ಹೇಳಕ್ಕಾಗದಷ್ಟು ಪವಾಡಗಳು ನಡೀತಾ ಇದ್ದಾವೆ. ತಾಯಿನ ನೆಂಬೇಕು ಅಷ್ಟೇ. ನೆಂಬಿ ಬಂದರೆ ಅಮ್ಮ ಏನೇ ಕಷ್ಟ ಇರಲಿ, ಒಬ್ರು ಮಾಡಿ ಊತ ಹಾಕಿರ್ಲಿ, ಮತ್ತೆ ಒಂದು ಚೌಡಿ ಪ್ರಯೋಗ ಆಗಿರಲಿ, ಒಂದು ಪ್ರೇತ ಪ್ರಯೋಗ ಆಗಿರಲಿ, ಏನೇ ಆಗಿದ್ರು ತಾಯಿ 100% ಅವ್ರ ಕಷ್ಟನ ಬಗೆಹರಿಸ್ಕೊಡ್ತಾಳೆ. ಏನೇ ಸಮಸ್ಯೆ ಇದ್ರು. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮಸ್ತೆ. ನಾನು ಬಂದು ಹಾವರ್ಗೆರೆ. ನಮ್ಮ ಹೆಸರು ಬಂದು ಮಂಜು ಅಂತ. ನಾನು ಬಿದ್ದಿದ್ದ ಕಷ್ಟ ಯಾವ ದೇವರು ಕೈ ಹಿಡಿಲಿಲ್ಲ ನನಗೆ. ನಾನು ಯೂಟ್ಯೂಬ್ ಮುಖಾಂತರ ಬಂದಿದ್ದೆ. ನಾನು ಬರೀ 20 ದಿವಸ ಆಗಿದ್ದು. ನನಗೆ ಭಾರಿ ನೋವಿತ್ತು. ಯಾಕೆಂದರೆ ನಾನು ದುಡ್ಕೊಂಡು ತಿನ್ನೋ ಶಕ್ತಿನೂ ಇರಲಿಲ್ಲ. ಎಷ್ಟು ದೇವ್ರಿಗೆ ಹೋದರೂ ನಾನು ಯಾವ ದೇವರು ಕೈ ಹಿಡಿಲಿಲ್ಲ ನನಗೆ. ಆದರೂ ಯೂಟ್ಯೂಬ್ ಮುಖಾಂತರ ಓಡಾಡ್ಕೊಂಬಂದಿದ್ದು ಒಂದೇ ನಿಂಬೆಹಣ್ಣು ನನಗೆ ಮಂತ್ರಿಸ್ಕೊಟ್ಟಿದ್ದು. ಆ ನಿಂಬೆಹಣ್ಣಲ್ಲಿ ನನ್ನ ಆರೋಗ್ಯನೂ ಸರಿ ಆಯಿತು. ಮತ್ತು ನನ್ನ ಮಗನೂ ಕೂಡ ನನ್ನ ಮಾತು ಅಂತ ಕೇಳ್ತಿರ್ಲಿಲ್ಲ. ಈಗ ನನ್ನ ಮಗನೂ ಚೆನ್ನಾಗಿದ್ದಾನೆ. ಆದರೂ ನಾನು ಬಿದ್ದಿದ್ದ ಕಷ್ಟ ಅಂದರೆ ಯಾವ ದೇವರು ಕೈ ಹಿಡಿಲಿಲ್ಲ. ತಾಯಿ ನನ್ನವ್ವ ನನಗೆ ಚಾಮುಂಡೇಶ್ವರಿ ಚೌಡಮ್ಮನ್ನೇ ನನ್ನ ಕೈ ಹಿಡಿದ್ಲು. ಆದ್ರೂ ಒಬ್ರಿಗೂ ನಾನು ಹೇಳ್ಕೊಳ್ಳಿಲ್ಲ. ಇಂಥದಕ್ಕೆ ಹೋದರೆ ಏನು ಮಾಡ್ಸೋಳೋ ಏನು ಬಿಟ್ಟವಳೋ ಅನ್ಕೋತಾರೆ. ಆದರೂ ಅಮ್ಮ ನೀನೇ ನನಗೆ ಕಾವಲು ಕಣವ ಅಂದ್ಬಿಟ್ಟು ನನ್ನ ಕೆಲಸನೂ ಮಾಡೋಕ್ಕೆ ನನಗೆ ಶಕ್ತಿ ಇರಲಿಲ್ಲ. ಆದರೂ ನಾನಿದ್ದೀನಿ ನಡೆಯವ ಅಂತ ಬರವಣಿಗೆ ಕೊಟ್ಟಳು. ಇವತ್ತು ನಾನು ಉಣ್ತೀನೋ ಉಪವಾಸ ಇಡ್ತೀನೋ ಅವತ್ತಿಗೆ ನೆಮ್ಮದಿ ಕೊಟ್ಟಿದ್ದಾಳೆ. ಮತ್ತು ನನ್ನ ಮಗನೂ ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ಅಮ್ಮಂದು ಸತ್ಯ. ನನಗೆ ಅಮ್ಮನ ಮೇಲೆ ನಂಬಿಕೆ ಇದೆ ನನಗೆ. ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಮದುವೆ ಆಗಿದ್ದರೂ ಕೂಡ ಮಕ್ಕಳಾಗದೇ ಇರುವ ಸಮಸ್ಯೆ,
ದೃಷ್ಟಿ ದೋಷ, ಮಾಟ ಮಂತ್ರ, ವಾಮಾಚಾರ, ಆರೋಗ್ಯ ಸಮಸ್ಯೆ, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಷ್ಟಗಳನ್ನು ಈ ಚಾಮುಂಡೇಶ್ವರಿ ಹಾಗೂ ಅಮ್ಮ ಚೌಡೇಶ್ವರಿ ಅಮ್ಮನವರು ಬಗೆಹರಿಸುತ್ತಾ ಬಂದಿದ್ದಾರೆ. ಇನ್ನ ಒಂದು ಶಿರದಲ್ಲೊಬ್ರು ಬಂದಿರ್ತಾರೆ ಇಲ್ಲಿಗೆ. ಶಿರದಿಂದ ಒಂದು ಹುಡುಗಿ ಒಂದು ಹುಡುಗ ಬಂದಿರ್ತಾರೆ. ತಂದೆಗೆ ಕೈ ಕಾಲು ಬಿದ್ದೋಗಿರುತ್ತೆ, ಏನು ಅಂತ ಗೊತ್ತಿರಲ್ಲ. ಆಸ್ಪತ್ರೆ ಕರ್ಕೊಂಡೋಗಿರ್ತಾರೆ, ಏನು ಸಮಸ್ಯೆ ಇಲ್ಲ, ನಾರ್ಮಲ್ ಐತೆ ಅಂತ ಹೇಳಿರ್ತಾರೆ. ಅವರು ಇಲ್ಲಿ ಬಂದು ಕೇಳಿದಾಗ ಹಿಂಗೆ ಮಾಡಿ ಭೂಮಿ ಒಳಗೆ ಹೂತಾಕಿದ್ದಾರೆ ಅಂತ ತಾಯಿ ಚೌಡೇಶ್ವರಿ ಹೇಳಿರ್ತಾಳೆ ಬರವಣಿಗೆ ಒಳಗೆ. ಅವಾಗ ತಾಯಿ ಕರ್ಕೊಂಡು ಹೋಗ್ಬೇಕು ಅಂತ ಅವರು ಬುಕ್ ಮಾಡ್ಕೊತಾರೆ. ಕರ್ಕೊಂಡು ಹೋದಾಗ 4 ಕಡೆ ಮಾಡಿ ಹೂತಾಕಿರ್ತಾರೆ. ಅದನ್ನ ತೆಗೆದು ಬಂದಾದ್ಮೇಲೆ ಅವ್ರಿಗೆ ಹಣಕಾಸಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ. ಆ ಬಿದ್ದೋಗಿರೋಂಥ ವ್ಯಕ್ತಿ ಎದ್ದು ಓಡಾಡ್ತಾನೆ. ಹಾಗೇನ್ ಮಾಡ್ತಾರೆ, ಈ ತಾಯಿಗೆ ಆ ಭಕ್ತರು ಒಕ್ಲಾಗ್ತಾರೆ. ಜೀವಮಾನ ಇರೋವರೆಗೂ ನಿನಗೆ ನಾನು ಒಕ್ಲಾಗ್ತೀನಿ, ನಾನು ನಿನ್ನ ಪೂಜೆ ಮಾಡ್ಕೊಂಡು ಹೋಗ್ತೀನಮ್ಮ, ನನಗಿನ್ ಯಾವುದೇ ರೀತಿ ತೊಂದರೆ ಇರಬಾರ್ದು ಅಂತ ಅವರು ಈ ತಾಯಿಗೆ ಒಕ್ಲಾಗಿರ್ತಾರೆ. ಇಂಥ ಉದಾಹರಣೆಗಳು ಸಾವಿರಾರು ನಡೆದಿದ್ದಾವೆ, 1-2 ಅಲ್ಲ, ಸಾವಿರಾರು ನಡೆದಿದ್ದಾವೆ. ನೆಂಬೇಕು ತಾಯಿನ ಅಷ್ಟೇನೆ. ನೆಂಬಿ ಬಂದವ್ರಿಗೆ ಖಂಡಿತ ಒಳ್ಳೇದ್ ಮಾಡ್ತಾಳೆ ಅಮ್ಮ. ತಾಯಿ ಚೌಡೇಶ್ವರಿ ಎಷ್ಟು ಪವರ್ಫುಲ್ ಅಂದ್ರೆ ಹೇಳಕ್ಕೆ ಅಸಾಧ್ಯ, ಅಂತ ಪವರ್ಫುಲ್ ಆಗಿದ್ದಾಳೆ ಅಮ್ಮ. ನೆಂಬೇಕು. ನಾವು ನಮ್ಗೆ ಇಂಥ ಕಷ್ಟಕ್ಕೆ ಬಂದಿದೀವಿ, ಇಂಥ ಕಷ್ಟ ಹೊಡಿಬೇಕು, ನಾವು ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ಬೇಡ್ಕೊಂಡೋದ್ರೆ ನಾವು ಮನೆ ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ರ ಕೆಲಸ ಆಗಿರುತ್ತೆ. ನೆಮ್ಕೆ ಮುಖ್ಯ ಅಷ್ಟೇನೆ ತಾಯಿದು. ಇಲ್ಲಿ ದೇವಸ್ಥಾನ ಇಲ್ಲ, ಮನೆ ಒಳಗೈತೆ ಅನ್ನೋದ ನಿಮ್ ತಪ್ಪು ಕಲ್ಪನೆನ ಬಿಟ್ಬಿಡಿ. ದೇವಸ್ಥಾನಕ್ಕಿಂತ ಪವರ್ ಆಗಿದ್ದಾಳೆ ಅಮ್ಮ. ನಾವೇನ್ ನಂಬಿಕೆ ಮಾಡುತ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ತಾಯಿನ ನೆಮ್ತೀವೋ, ಪೂಜಿಸ್ತೀವೋ, ಆರಾಧಿಸ್ತೀವೋ ಅದ್ರ ಮೇಲೆ ನಮ್ಮ ನಮ್ಮ ಕೆಲಸಗಳು ಹೋಗುತ್ತೆ. ಅರ್ಥ ಆಯ್ತಾ? ಏನು ಇಲ್ದಲೆ ಎಲ್ಲ ಕಳ್ಕೊಂಡಿರೋರು ಬಂದು ಇಲ್ಲಿ ಕೋಟಾಧೀಶ್ವರಾಗಿರೋ ಉದಾಹರಣೆಗಳಿದಾವೆ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮಗೆ ಫುಲ್ಲು ಆರೋಗ್ಯ ಪ್ರಾಬ್ಲಮ್ಮು. ಯಾಕೆಂದರೆ ನಮಗೆ ಆಸ್ಪತ್ರೆ ಅನ್ನೋದು ಮಾಮೂಲಿ, ಯಾವಾಗಾರ ನೋಡು ಆಸ್ಪತ್ರೆ. ಎಷ್ಟು ದೇವರು ಅಂದರೆ ನನ್ನೂರಲ್ಲೇ ಇದ್ದು ನಾನು 10 ವರ್ಷದಿಂದ ಶನೇಶ್ವರಂಗೆ ಹೋಯ್ತಾನೆ ಇದ್ದೆ. ಶನೇಶ್ವರಂಗೆ ಹೋಯ್ತಾ ನಾನಿದ್ದೀನಿ ಅಂತು ಕಡೆಂತಕ್ಕೆ ನನ್ನನ್ನು ಆಗಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟಪ್ಪ. ಆಗಲ್ಲ ಅಂದು ನನಗೆ ಯಾರೂ ಇಲ್ಲವ ಅಂತ ಕರ್ಕೊಂಡು ನಾನು ವಾರ ಮಾಡ್ಕೊಂಡು ಮನೆಗೆ ಕೂತಿದ್ದಾಗ ನಮ್ಮಮ್ಮ ನನಗೆ ಯೂಟ್ಯೂಬ್ ಮುಖಾಂತರ ಬಂದಳು. ಯೂಟ್ಯೂಬ್ ಮುಖಾಂತರ ಬಂದಮೇಲೆ ನಾನು ಅಡ್ರೆಸ್ ತಿಳ್ಕೊಂಡು ಬಂದು ನಮ್ಮ ಅಮ್ಮನ ಹತ್ರ ಒಂದೇ ಒಂದು ಆಶೀರ್ವಾದ ಕೇಳಿದೆ. ಅಮ್ಮ ನೀನಿದ್ದೀಯಾ, ನೀನು ನಂಬಿ ಬಂದಿದ್ದೀನಿ, ನೀನಿದ್ದೀಯಾ, ನನಗೆ ಆಶೀರ್ವಾದ ಮಾಡು, ನೀನು ನನಗೆ ಯಾವಾಗ ಆಶೀರ್ವಾದ ಮಾಡ್ತೀಯೋ ನಾನು ನಿನ್ನ ಕೈ ಬಿಡಲ್ಲ ಅಂತ ಕೇಳ್ಕೊಂಡೆ. ಅಮ್ಮ ನಾನು ಇದ್ದೀನಿ ಅಂತ ಬರವಣಿಗೆ ಕೊಟ್ಟಳು. ಒಂದೇ ಒಂದು ನಿಂಬೆಹಣ್ಣು ಕೊಟ್ಟಳು. ಆ ನಿಂಬೆಹಣ್ಣಿಂದ ನಾನು ಆರೋಗ್ಯವಾಗಿದ್ದೀನಿ, ಮತ್ತು ನನ್ನ ಮಗನೂ ಚೆನ್ನಾಗಿದ್ದಾನೆ, ನಾವು ಚೆನ್ನಾಗಿದ್ದೀವಿ. ವೀಕ್ಷಕರೇ, ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನ ಶಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು. ಸಮಸ್ಯೆಯನ್ನು ಹೊತ್ತು ತಂದಿರುವ ಭಕ್ತರ ಬಳಿಗೆ ಅಮ್ಮನವರೇ ಮುಂದೆ ಹೋಗಿ ಭಕ್ತರಿಗೆ ಆಶೀರ್ವಾದ ಮಾಡಿ, ನಾನಿದ್ದೀನಿ, ನೀವು ಭಯಪಡಬೇಡಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದು ಅಮ್ಮ ಬರವಣಿಗೆ ಮುಖಾಂತರ ಬರೆದು ಕ್ಷಣ ಮಾತ್ರದಲ್ಲಿಯೇ ಯಾವ ಕಷ್ಟಗಳಿಗೆ ಯಾವ ಪರಿಹಾರ ಮಾಡಿಕೊಳ್ಳಬೇಕೆಂದು ಅಮ್ಮ ತಿಳಿಸುತ್ತಾರೆ. ಮೊನ್ನೆ ಒಂದು ಹುಡುಗಿ ಇಲ್ಲೇ ಸುತ್ತಮುತ್ತ ಹುಡುಗಿ ಇಲ್ಲಿ ಒಬ್ರು ಹುಡುಗಿ ಒಂದು ಹೆಂಗ್ಸು ಒಂದು ಮಗು ಬಂದಿತ್ತು. ಅವ್ರಿಗೆ ಪೂಜೆ ಸಾಮಾನು ತಗೊಂಡ್ಬರಕ್ಕೂ ದುಡ್ಡಿಲ್ಲ ಅವತ್ತಿನ ದಿನ. ಸುಮ್ಮನೆ ಬಂದ್ರು, ಅಳ್ತಾ ಇದ್ರು. ಮನೆ ಪಾತ್ರೆ ಎಲ್ಲ ತುಂಬ್ಕೊಂಡು ಹೋಗಿದ್ರು, ಮತ್ತೆ ಗಾಡಿ ಕಿತ್ಕೊಂಡು ಹೋಗಿದ್ರು, ಮೊಬೈಲ್ ಕಿತ್ಕೊಂಡು ಹೋಗಿದ್ರು. ಪಾಪ ಹುಡುಗಿನ ಮಡಿಕೊಂಡು ಚೌಟ್ರಿ ಒಳಗೆ ಮನ್ಗಿದ್ಲು. ಒಂದು ಚೌಟ್ರಿ ಒಳಗೆ ಮನ್ಗಿದ್ದಾಗ ಅಮ್ಮನ್ ಬಂದು ಇಲ್ಲಿ ಬರೀ ಹೂವು ಅಷ್ಟೇ ಕೇಳ್ಕೊಂಡು ಹೋಗಿದ್ದು. ಮತ್ತೆ ಇನ್ನೊಂದು ವಾರದೊಳಗೆ 3 ದಿವಸದೊಳಗಡೆ ಅವ್ರೇನ್ ಕಿತ್ಕೊಂಡು ಹೋಗಿದ್ರು ಅದನ್ನೆಲ್ಲ ಮತ್ತೆ ವಾಪಸ್ ತಗೊಂಬಂದ್ ಕೊಟ್ರು. ಅವಾಗ ತಗೊಂಬಂದ್ ಕೊಟ್ಟಾದ್ಮೇಲೆ ಮತ್ತೆ ಬಂದು ತಾಯಿಗೆ
ನೀನ್ ಇದೆಯಾ, ನೀನ್ ಸತ್ಯವಂತೆ, ನೀನ್ ಇಷ್ಟು ಸತ್ಯವಾಗಿದ್ಯಾ ಅಂತ ನನಗೆ ಗೊತ್ತಿಲ್ಲಮ್ಮ. ನಾನು ಬೇರೆಯವ್ರ ಕಡೆಯಿಂದ ತಿಳ್ಕೊಂಡು ನಾನು ಇಲ್ಲಿವರೆಗೂ ಬಂದೆ. ನಾನು ಮಲ್ಲೇಶ್ವರಂ ಅಲ್ಲಿ ಹೇಳಿದ್ರು ನಿಮ್ಮೂರಲ್ಲೇ ದೇವರೈತೆ ಅಂತ ಸತ್ಯವಾದ ತಾಯಿ ಮಡಿಕೊಂಡು ಬೇರೆ ಎಲ್ಲ ಯಾಕೆ ಹೋಗ್ತೀಯಾ, ಅಲ್ಲಿಗೆ ಹೋಗು ಅಂತ ಹೇಳಿದಾಗ ಅವ್ರು ಇಲ್ಲಿ ಬಂದು ಇದನ್ನ ಮಾಡಿದಾಗ ಅವ್ರು ಏನ್ ಕಳ್ಕೊಂಡಿದ್ರು ಮತ್ತೆ ಅದನ್ನ ಕೊಟ್ಟು ಗಂಡ ಮನೆ ಬಿಟ್ಟು ಹೋಗಿದ್ದ, ಮತ್ತೆ ಗಂಡ ಮನೆ ವಾಪಸ್ ಬಂದಿದ್ದಾನೆ. ಚೆನ್ನಾಗಿದ್ದಾರೆ ಇವಾಗ. ತುಂಬಾ ಸಂತೋಷ ಆಗುತ್ತೆ ಇವೆಲ್ಲ ಉದಾಹರಣೆಗಳು ಕೇಳಿದ್ರೆ. ಇಂಥ ಉದಾಹರಣೆಗಳು ಸಾವಿರಾರು ಇದಾವೆ. ತಾಯಿನ ನೆಮ್ಕೋಬೇಕು ಅಷ್ಟೇ. ನೀವು ಎಷ್ಟು ನೆಮ್ತೀರೋ ಅಷ್ಟೇ ಒಳ್ಳೇದಾಗುತ್ತೆ. ನೀವು ಎರಡೊಂದು ಮನ್ಸು ಇಟ್ಕೊಂಡ್ಬಂದು ನನ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಅದು ತಾಯಿ ತಪ್ಪಲ್ಲ. ನೀವು ತಾಯಿನ ಭಕ್ತಿಯಿಂದ ನೆಮ್ಬೇಕು, ಆರಾಧಿಸ್ಬೇಕು, ಪೂಜಿಸ್ಬೇಕು. ಯಾವುದೇ ಒಂದು ದೇವರೇ ಆಗ್ಲಿ ಪೂಜಿಸಿದ್ರೆ ಆರಾಧಿಸಿದ್ರೆ ತಾನೇ ನಮ್ಗೆ ವರ ಕೊಡೋದು. ಆ ರೀತಿ ಇದೆ ಇಲ್ಲಿ. ಬನ್ನಿ ಒಂದ್ಸತಿ ಬಂದು ನೋಡಿ ತಾಯಿನ, ಅವಳ ಶಕ್ತಿ ಏನು ಅನ್ನೋದು ನೀವು ತಿಳ್ಕೊಳ್ಳಿ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ಫುಲ್ಲು 10 ವರ್ಷದಿಂದ ನನ್ನ ಆರೋಗ್ಯ ಪ್ರಾಬ್ಲಮ್ಮು. 1.5 ಲಕ್ಷ ರೂಪಾಯಿ ನಾನು ಆಸ್ಪತ್ರೆ ಕಟ್ಟಿದ್ದೀನಿ. ಬರೀ ಆಸ್ಪತ್ರೆಗೆ ಅಡಿಟ್ ಆಗಿದ್ದೀನಿ. ಇವತ್ತುವೇ ನಾನು ಅಣ್ದಿರಿಲ್ಲ, ತಮ್ಮದಿರಿಲ್ಲ, ಬಟ್ ನನಗೆ ಯಾರಿಲ್ಲ ನನ್ನ ಕಷ್ಟ ಪಾರು ಮಾಡೋಕ್ಕೆ. ನಮ್ಮಮ್ಮ ನಾನಿದ್ದೀನಿ, ನಾನು ಯಾರಿಲ್ಲ ಅಂದ್ರೆ ನಾನು ನಿನ್ನ ಬೆನ್ನಿಂದೆ ನಾನು ಕಾಯ್ತೀನಿ ಅಂತ ನನ್ನನ್ನು ಕಾಪಾಡ್ತಾ ಇದ್ದಾಳೆ ನಮ್ಮಮ್ಮ. ನಮಗೆಲ್ಲ ಇದೆ. ನನಗೆ ಲಿವರ್ ಜಾಂಡಿಸ್ ಆಗಿ ನೀರೋಗಿತ್ತು, ಮತ್ತು ಅಪೆಂಡಿಕ್ಸ್ ಆಪ್ರೇಷನ್ ಆಗಿದೆ, ಗರ್ಭಕೋಶದ ಆಪ್ರೇಷನ್ ಆಗಿದೆ. ನನಗೆ ದುಡ್ಕೊಂಡು ತಿನ್ನೋ ಶಕ್ತಿನೇ ಇರಲಿಲ್ಲ ನನಗೆ. ಈಗ ಆರಾಮಾಗಿದ್ದೀನಿ. ನಮ್ಮಮ್ಮನ ಸನ್ನಿಧಾನಕ್ಕೆ ಬಂದಮೇಲೆ ನಾನು ಇಂಥ ಕಾಯಿಲೆ ಅನ್ನೋದೇ ಇಲ್ಲ. ಆಸ್ಪತ್ರೆಗಂತೂ ಮೆಟ್ಲು ಕಾಲಿಕ್ಕಿಲ್ಲ ನಾನು. ಬರೀ 20 ದಿವಸ ಅಷ್ಟೇ ನಮ್ಮ ಅಮ್ಮನ ಸನ್ನಿಧಿನಿ ಬಂದಿರೋದು. 10 ವರ್ಷದಿಂದ ಒಂದು ದೇವರಲ್ಲ, ಇಡೀ ದೇವ್ರನ್ನೆಲ್ಲ ಸುತ್ತಬಿಟ್ಟಿದ್ದೀನಿ. ಯಾವ ದೇವರು ನಂಗೆ ಕಷ್ಟ ಪಾರು ಮಾಡಿರಲಿಲ್ಲ. ಇವತ್ತು ನಮ್ಮಮ್ಮ ನನಗೆ ಕಾಯ್ದಿದ್ದಾಳೆ ನನ್ನನ್ನು. ಇಲ್ಲ, ನಮ್ಮಮ್ಮ ಚೆನ್ನಾಗಿದ್ದಾಳೆ, ನನಗೂ ನಮ್ಮಮ್ಮ ಮೇಲೆ ಇಷ್ಟ ಇದೆ ಅಂದರೆ ನನ್ನಿಂದ ಇನ್ನೊಬ್ರಿಗೂ ಒಳ್ಳೇದಾಗಬೇಕು. ಹೇಳ್ತೀವಿ, ಅಮ್ಮ ಇದ್ದಾಳೆ, ಒಳ್ಳೇದಾಗಿದೆ ನಮಗೆ, ಬನ್ನಿ ನಮ್ಮಮ್ಮನ ಕೇಳಿ ಅವು ಇಂಥದ್ದು ಆಯ್ತದೆ ಅಂದರೆ ಆ ಸೆಕೆಂಡಲ್ಲೇ ಆಗುತ್ತೆ ಅದು. ಇವತ್ತು ನಮ್ಮ ಅಕ್ಕರು ಅಮ್ಮನ್ನ ಎಷ್ಟು ಕೈ ಕಾಲು ಮುಗಿತೀವೋ ನಮ್ಮ ಅಕ್ಕರು ಅಷ್ಟೇ ಇದೆ. ನೀನು ಹೆದರ್ಕೋಬೇಡ, ನಾವಿದ್ದೀವಿ. ಮೊನ್ನೆ ಬುಧವಾರ ದಿವಸ ಆಕ್ಸಿಡೆಂಟಲ್ಲಿ ನಮ್ಮಮ್ಮ ಬಚಾವ್ ಮಾಡಿಕೊಟ್ಟಿದ್ದಾಳೆ ನನ್ನನ್ನು. ಅವತ್ತು ನಾನು ಒಟ್ಟಾಗಿದ್ದರೆ ನನ್ನ ಮಕ್ಕಳನ್ನ ಯಾರೂ ಸಾಕ್ತಿರ್ಲಿಲ್ಲ. ಒಂದೇ ಒಂದು ಸೆಕೆಂಡಲ್ಲಿ ನನ್ನ ಪಾರು ಮಾಡ್ಕೊಂಡು ತಂದು ನನ್ನ ಮನೆ ಬಿಟ್ಟಿದ್ದಾಳೆ. ಎಲ್ಲರಿಗೂ ಸಿಕ್ಕಾಪಟ್ಟೆ ಏಟಾಗೈತೆ, ನನಗೊಂದು ಲಂಚ್ ಕಡೆ ಏಟಾಗಿಲ್ಲ. ನಮ್ಮಮ್ಮ ನನಗೆ ಕಾದಿದ್ದಾಳೆ. ಅಲ್ಲೇ ಅಂದ್ಕೊಂಡೆ, ಅಮ್ಮ ಚೌಡೇಶ್ವರಿ ಚಾಮುಂಡೇಶ್ವರಿ ಎಲ್ಲಿದ್ಯವ ಅಂತ. ಹಂಗೆ ಕೂತಿದ್ದೆ. ಇವತ್ತಿನವರೆಗೂ ಹಂಗೆ ಇದ್ದೀನಿ. ಸೀದಾ ಇಲ್ಲಿ ಕರ್ಕೊಂಬಂದು ಬಿಟ್ಲಮ್ಮ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ಈ ಕುಣಿಗಲ್ ಕ್ಷೇತ್ರದಿಂದ ಒಂದು ದೇವಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಹೋಗಿರ್ತಾನೆ. ಹೋಗಿದಾಗ ಏನ್ ಹೇಳ್ತಾರೆ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ಒಂದು ತಾಯಿ ಬರವಣಿಗೆ ಬರ್ದಿರುತ್ತೆ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನು ಅಲ್ಲೇ ನೆನ್ಸಿದೀನಿ. ಒಂದು ಹೆಂಗಸು ಒಂದು ಗಂಡಸು ಒಂದು ಮನೆಯೊಳಗೆ ಪೂಜೆ ಮಾಡ್ತಾ ಇದ್ದಾರೆ. ಆ ತಾಯಿ ಸತಾನು ಸತ್ಯವಾಗಿದ್ದಾರೆ, ಅಲ್ಲಿ ಇಬ್ರು ಸತಾನು ಸತ್ಯವಾಗಿ ನಾನು ಅಲ್ಲೇ ನೆಲೆಸಿರ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಲ್ಲಿ ಒಂದು ಚಿಕ್ಕದಾಗಿ ಕ್ಷೇತ್ರ ಮಾಡಬೇಕು ಅಂತ ನಿಂತಿದ್ದಾರೆ. ಮುಂದೆ ದೊಡ್ಡ ಕ್ಷೇತ್ರ ಆಗುತ್ತೆ ಅದು. ನೀನು ಹೋಗಲ್ಲಿ ಕೈ ಜೋಡಿಸೋಗು, ನಿನಗೆ ಏನೇ ಕಷ್ಟ ಇದ್ರು ಅವಳೇ ಹೊಡ್ಕೊಂಬತ್ತಾಳೆ. ಅಷ್ಟೇ ಸತ್ಯವಾಗಿ ನಿಂತಿದ್ದಾಳೆ ತಾಯಿಯಲ್ಲಿ. ಚಾಮುಂಡೇಶ್ವರಿ ಚೌಡೇಶ್ವರಿ ಇಬ್ರು ನಿಂತಿದ್ದಾರೆ. ನೀನು ಇಲ್ಲಿಗೆ ಬರುವಂತ ಅಗತ್ಯ ಇಲ್ಲ, ಹೋಗಲ್ಲಿಗೆ ಅಂತ ವಾಪಸ್ ಕಳಿಸಿದಾಳೆ ತಾಯಿ. ಯಾಕೆಂದ್ರೆ ಅಷ್ಟು ಪವಾಡ ಇರೋದಕ್ಕೆ ಕಳಿಸಿರೋದು. ಸುಮ್ನೆ ಯಾರು ಕಳಿಸ್ತಾರೆ? ಇವತ್ತು ನೀವು ಇಲ್ಲಿ ಸತ್ಯ ಐತೆ ಪವಾಡ ಐತೆ ಅಂತ ಯಾರು ಬರಲ್ಲ. ಅರ್ಥ ಆಯ್ತಾ? ಬನ್ನಿ ತಾಯಿ ನೆಂಬಿ ನಿಮ್ ಕಷ್ಟಗಳನ್ನ ತೋರಿಸ್ಕೊಳ್ಳಿ. ನಿಮ್ಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಣಕಾಸು ಸಮಸ್ಯೆ ಆಗಿರ್ಬೋದು, ಈಗ ಕೆಲಸ ಕಾರ್ಯದ ಸಮಸ್ಯೆ ಆಗಿರ್ಬೋದು, ಭೂಮಿ ಸಮಸ್ಯೆ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಇರ್ಲಿ, ಯಾರನ್ನ ಮಾಡಿ ಊತ ಹಾಕಿರೋದಿರ್ಬೋದು, ಈ ಬೋರ್ನೆಟ್ ಪಾಯಿಂಟ್ ಮಾಡೋದಾಗಿರ್ಲಿ, ಈ ಕೈ ಕಾಲು ಬಿದ್ದೋಗಿರ್ಲಿ, ಏನಿರ್ಲಿ, ಒಂದು ಆಡ್ ಸಮಸ್ಯೆ ಇರ್ಲಿ, ಏನೇ ಇರ್ಲಿ, ಬನ್ನಿ ಒಂದ್ಸತಿ ತಾಯಿನ ಕೇಳಿ. ತಾಯಿನ ಎಲ್ಲೋ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ತಾಯಿ ಬಂದು ದರ್ಶನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಂದು ದರ್ಶನ ಮಾಡ್ಕೊಂಡು ಅವಳು ಏನೈತೆ, ಅವಳ ಸತ್ಯ ಏನು ಅನ್ನೋ ನೀವು ತಿಳ್ಕೊಳ್ಳಿ. ವೀಕ್ಷಕರೇ, ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ? ತುಮಕೂರು ಜಿಲ್ಲೆ ಕುಣಿಗಲ್ನ ಹೌಸಿಂಗ್ ಬೋರ್ಡ್ನಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 80 ಕಿಲೋಮೀಟರ್ ಸಮೀಪದಲ್ಲಿದೆ. ಟಿವಿ ಕನ್ನಡ.